ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಜ್ಯೋತಿಷಿ ಕಮಲಾಕರ್ ಭಟ್ ಇವರನ್ನ ನೀವು ಪಬ್ಲಿಕ್ ಟಿ ವಿಯಲ್ಲಿ ದಿನ ಬೆಳಗ್ಗೆ ಆದರೆ ಸಾಕು ಜ್ಯೋತಿಷಿಯ ಕಾರ್ಯಕ್ರಮವನ್ನು ನಡೆಸ್ಕೊಡುವಂತಹ ಜ್ಯೋತಿಷರು ಅಂತಲೇ ಹೇಳ್ಬೋದು. ಪ್ರತಿದಿನ ಚಾನಲಲ್ಲಿ ಬೆಳಗ್ಗೆ ಕಾಣಿಸಿಕೊಳ್ಳುತ್ತಿದ್ದರು. ಇದರಿಂದ ಇವರ ಅನುಯಾಯಿಗಳು ಅಥವಾ ಅವರು ಹೇಳಿದ ರೀತಿ ಕೇಳುವ ಭಕ್ತರ ಸಂಖ್ಯೆ ಸಹ ಜಾಸ್ತಿಯಾಗಿತ್ತು. ಇದೀಗ ಇವರ ಒಂದು ಪ್ರಕರಣ ತಿಳಿದು ಜನರು ತಲೆ ಚಚ್ಚಿಕೊಳ್ತಿದ್ದಾರೆ. ನಮ್ಮೆಲ್ಲರ ನಾಳೆ ಹೇಗಿರಲಿದೆ ಎಂದು ಹೇಳುತ್ತಿದ್ದ ಅವರು ತನ್ನ ನಾಳೆ ಹೇಗಿರಲಿದೆ ಎಂದು ತಿಳಿಯಲು ವಿಫಲರಾದ್ರ ಎಂದು ವ್ಯಂಗ್ಯ ಮಾಡುತ್ತಿದ್ದಾರೆ. ಸದ್ಯಕ್ಕೆ ಜ್ಯೋತಿಷಿ ಸೇರಿದಂತೆ ಇತರ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅಂದರೆ ಕರಂಗುಲಿ ಮಾಲ ತಗೊಳ್ಳಿ ಅಂತ ಹೇಳಿದವರೇ ಈಗ ಅವರೇ ಹಾಕೋದನ್ನ ಮರೆತು ಬಿಟ್ರಾ ಅನ್ನೋದು ಜನರ ಪ್ರಶ್ನೆ ಆಗಿದೆ. ಇದೀಗ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದು ನಾಡಿನ ಜನರ ಭವಿಷ್ಯ ಹೇಳುತ್ತಿದ್ದ ಜ್ಯೋತಿಷಿ ಈಗ ತನ್ನ ಭವಿಷ್ಯ ಹೇಗಿರಲಿದೆ ಅನ್ನೋದು ತಿಳಿಯಲು ಮುಂದಾಗಲಿಲ್ಲ ಎನಿಸುತ್ತದೆ. ಇದೀಗ ಕಂಬಿ ಹಿಂದೆ ಸರಿದಿದ್ದು ಈ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದೆ. ಏನು ಕರ್ಮನೋ ಏನೋ, ಎಂಥ ಜನ ಆಗಿರ್ಬೋದು, ಆಚಾರ ಹೇಳೋ ನಾಲ್ಗೆಲ್ಲಿ ಅದೇನೋ ಅಂತಾರಲ್ಲ ಆ ಥರ ಆಗಿದೆ. ಈ ಕರ್ಮಕಾಂಡನೆಲ್ಲ ಹೇಳೋ ಒಂದು ಪರಿಸ್ಥಿತಿ ಬಂದಿದೆ ಇವಾಗ. ನೋಡಿ, ಇದರ ಬಗ್ಗೆ ಈಕೆ ಹೆಸರು ಸುಚಿತ್ರಾ ಅಂತೇಳಿ. ಇವರ ಪುತ್ರಿನೇ ಇವರ ಒಂದು ಏನೇನು ಅನಾಚಾರ ಮಾಡ್ತಿದ್ರು ಅನ್ನೋದನ್ನ ಬಗ್ಗೆ ಹೇಳಿದ್ದಾರೆ. ಈ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬನ್ನಿ. ನಾವು ಮೊದಲಿಂದನೂ ಸಿದ್ದಾಪುರದಲ್ಲೇ ಓದಿ ಬೆಳೆದಿದ್ದು ಎಲ್ಲ ಅಲ್ಲೇನೆ. ಅಪ್ಪ ತಿಂಗಳಿಗೊಮ್ಮೆ ಬಂದು ಹೋಗ್ತಾ ಇದ್ರು. ಅವರು ಬೆಂಗಳೂರಲ್ಲಿ ಇದ್ದವರು. ತಿಂಗಳಿಗೊಮ್ಮೆ ನಮ್ಮನ್ನೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ನಾವು 9 ತಿಂಗಳ ಹಿಂದೆ ಶಿವಮೊಗ್ಗ ಶಿಫ್ಟ್ ಆಗಿದ್ವಿ. ಅಲ್ಲಿ ಕಮಲಾಕರ್ ಭಟ್ ಅವ್ರ ಪರಿಚಯ ಆಗಿ ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತೀನಿ, ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇಲ್ಲ ನಿಮಗೆ ಅಂದರೆ ಎಜುಕೇಷನ್ ಚೆನ್ನಾಗಿ ಕೊಡ್ತೀನಿ ನಾನು, ನನ್ನ ಮಗಳು ಬೇರೆ ಇಲ್ಲ, ನೀನು ಬೇರೆ ಇಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ದವ್ರು. ಅವರಿಬ್ಬರು ಒಂದು ರೂಮಲ್ಲಿದ್ದರು, ನಾನು ನನ್ನ ತಂಗಿ ಒಂದು ರೂಮಲ್ಲಿ ಇಟ್ಟಿದ್ರು ನಾವು. ಅಲ್ಲೇ ನಮ್ಮ ಮನೆ ಇಲ್ಲಿ ಪಕ್ಕಕ್ಕೆ ಅಂತಂದರೆ ಆಫೀಸ್ ಕೂಡ ಪಕ್ಕಕ್ಕೆ ಮಾಡ್ಕೊಂಡಿದ್ವಿ ನಾವು. ನನ್ನ ತಂಗಿನ ಮತ್ತೆ ಒಂದು ರೂಮಲ್ಲಿ ಇರ್ತಾಯಿದ್ರು. ಅವ್ರು ತುಂಬ ಕ್ಲೋಸಾಗೇ ಇರ್ತಿದ್ರು. ನನ್ನ ಮುಂದೇನು ಅಷ್ಟೇ ಕ್ಲೋಸಾಗೇ ಇರ್ತಾಯಿದ್ರು ಅವರು. ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬ ಕ್ಲೋಸಾಗೇ ಇರ್ತಿದ್ರು ಅವ್ರು. ಅಂದರೆ ಮುದ್ದು ಬಂಗಾರ ಈ ಥರ ಎಲ್ಲ ಕರ್ಕೊಂಡು ಚೆನ್ನಾಗೇ ಇದ್ದರು ಹಂಗಂತ. ನಾನು ಏನೋ ಅಪ್ಪ ಮಗಳು ಸಂಬಂಧದಲ್ಲಿ ಇರ್ತಾರೆ, ನಾನು ಸೈಲೆಂಟಾಗೇ ಇದೆ. ಅಂದರೆ ಅವರಿಗೆ ದೊಡ್ಡಪ್ಪ ಅಂತ ಹೇಳು ಅಂತ ಹೇಳಿ ಸ್ವಲ್ಪ ಹೇಳ್ಕೊಟ್ಟಿದ್ರು. ಅಂದರೆ ದೊಡ್ಡಪ್ಪ ಅಂತ ಹೇಳೇ ಮಾತಾಡು ನೀನು, ಯಾರೇ ಕೇಳಿ ದೊಡ್ಡಪ್ಪ ಅಂತ ಹೇಳು ಅಂತ ಹೇಳಿದ್ದರಿಂದ ನಾನು ದೊಡ್ಡಪ್ಪ ಅಂತಲೇ ಹೇಳ್ಕೊಂಡು ಬಂದಿದ್ದೆ. ಅಂದರೆ ಮನೇಲಿ ಮಾತ್ರ ಗುರೂಜಿ ಅಂತ ಹೇಳೇ ಕರೀತಾ ಇದ್ದೆ. ಆದರೆ ಈ ಪ್ರಕರಣದಲ್ಲಿ ಬಲಿಯಾಗಿದ್ದು ಮಾತ್ರ ಅಮಾಯಕ ವ್ಯಕ್ತಿ. ಹೌದು, ಬಲಿಯಾಗಿದ್ದು ಸುಚಿತ್ರಾ ಅವರ ಗಂಡನ ತಮ್ಮನಾದ. ಇವರಿಬ್ಬರ ಮಧ್ಯೆ ಜಗಳ ಬಿಡಿಸೋಕೆ ಹೋಗಿ ಬಲಿಯಾಗಿದ್ದು ಮಾತ್ರ ಅಮಾಯಕ ವ್ಯಕ್ತಿ ಇವರೇ. ಈಗಿರುವಾಗ ಇವರು ಇವಾಗ ಕಂಬಿ ಹಿಂದೆ ರೆಸ್ಟ್ ಮಾಡ್ತಿದ್ದಾರೆ ಗುರೂಜಿ ಅವರು. ಸಂಬಂಧಪಟ್ಟ ಆರೋಪಿಗಳು ಎಲ್ಲರೂ ಕೂಡ ಜೈಲಿನ ಹಿಂದೆ ಕಂಬಿ ಎಣಿಸುತ್ತಿದ್ದಾರೆ.